ಮೂಢ ಹಗರಣ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆಗಿ ಸರ್ಕಾರ ಅವರು ರಿಪ್ಲೈ ಕೊಡಬೇಕು. ಎಷ್ಟು ಬಿಲ್ ಪಾಸ್ ಮಾಡಿ ಡಿಸ್ಕಸ್ ಆಗಿಲ್ಲ, ಚರ್ಚೆ ಆಗಿಲ್ಲ, ಡೈರೆಕ್ಟ್ ಬಿಲ್ ಪಾಸ್ ಮಾಡಿದ್ದಾರೆ. ನಮ್ಮ ಚರ್ಚೆ ಆಗಬೇಕು. ಈ ಚರ್ಚೆನಲ್ಲಿ CM ರಿಪ್ಲೈ ಮಾಡಬೇಕು, ರಿಪ್ಲೈ ಕೊಡಬೇಕು. ಚರ್ಚೆ ಆಗಬೇಕಿಲ್ಲ ಅಂದರೆ ನಾವು ಧರಣಿ ಕಂಟಿನ್ಯೂ ಮಾಡ್ತೀವಿ. ಹಗರಣದ ವಿಚಾರವಾಗಿ ನಿನ್ನೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡದ ಹಿನ್ನೆಲೆ ಅಹೋರಾತ್ರಿ ಧರಣಿಯನ್ನು ಕೈಗೊಂಡಂಥ BJP ಹಾಗೂ JDS ನಾಯಕರು ಈಗ ನಮ್ಮೊಟ್ಟಿಗಿದ್ದಾರೆ. ಪ್ರಭು ಚವ್ಹಾಣ್ ಅವರು ಈ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಭಾಳ ದಿವಸದಿಂದ ಮೀಡಿಯಾ, TV, ಪೇಪರ್ ಮೂಢ ಹಗರಣ ಭಾಳ ತೀವ್ರವಾಗಿ ಬರ್ತಾಯಿದ್ದವು. 6 ಕೋಟಿ ಜನದಾಗೆ ಚರ್ಚೆ ಆಗ್ತಾಯಿದೆ. ಅದಕ್ಕಾಗಿ ನಿನ್ನೆ ನಾವು ಅಸೆಂಬ್ಲಿ ಒಳಗೆ ಸ್ಪೀಕರ್ಗೆ ವಿನಂತಿ ಮಾಡಿದ್ದೀನಿ, ಸರಿ ಈ ಮೂಢ ಹಗರಣ ಬಗ್ಗೆ ಚರ್ಚೆ ಆಗಬೇಕು. ಚರ್ಚೆ ಆಗಿ ಸರ್ಕಾರ ಅವರು ರಿಪ್ಲೈ ಕೊಡಬೇಕು, ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು. ಹಾಗಾಗಿ ನಮ್ಮ ಸ್ಪೀಕರ್ ಅವರು ಅವಕಾಶ ಕೊಟ್ಟಿಲ್ಲ, ಸರ್ಕಾರ ಅವರು ಅವಕಾಶ ಕೊಟ್ಟಿಲ್ಲ. ನಾನು ಹೇಳಿದ್ರೆ ಇದ್ದೀನಿ, ಅವರು ಮನ್ಮಾನಿ ಬಿಲ್ ಎಷ್ಟು ಬಿಲ್ ನಿನ್ನೆ ಪಾಸ್ ಮಾಡಿ ಡಿಸ್ಕಸ್ ಆಗಿಲ್ಲ, ಚರ್ಚೆ ಆಗಿಲ್ಲ, ಡೈರೆಕ್ಟ್ ಬಿಲ್ ಪಾಸ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ನಿನ್ನೆ ಅವರಾತ್ರಿ ಧರಣಿ ಮಾಡಿದ್ದೀನಿ. ಈಗೂ ಕೂಡ ಸ್ಪೀಕರ್ಗೆ ಮನವಿ ಮಾಡ್ತೀನಿ, ತಮ್ಮ ಮುಖಾಂತರ ಒಳಗು ನಮ್ಮ ಚರ್ಚೆ ಆಗಬೇಕು. ಈ ಚರ್ಚೆನಲ್ಲಿ CM ರಿಪ್ಲೈ ಮಾಡಬೇಕು. ಎಲ್ಲ 6 ಕೋಟಿ ಜನತಾಗೆ ಅರ್ಥ ಆಗಬೇಕು ಈ ಸರ್ಕಾರ ಏನು ಮಾಡ್ತಾಯಿದ್ದಾರೆ. ಈ ಸರ್ಕಾರ ಬಂದಮೇಲೆ ನಾವು ನೋಡಿರಿ, ವಾಲ್ಮೀಕಿ ನಿಗಮಗ ಹಗರಣ ನೋಡಿರಿ. ಒಂದು ಅವ್ರ ಜೊತೆ ಮಂತ್ರಿ ರಿಸೈನ್ ಮಾಡಿದ್ರು. ಭಾಳ ಆಗಿದೆ. ಅದಕ್ಕಾಗಿ ಮುಖ್ಯಮಂತ್ರಿ ರಿಪ್ಲೈ ಕೊಡಬೇಕು, ಚರ್ಚೆ ಆಗಬೇಕಿಲ್ಲ ಅಂದರೆ ನಾವು ಧರಣಿ ಕಂಟಿನ್ಯೂ ಮಾಡ್ತೀವಿ. ಎಲ್ಲಿವರೆಗೂ ಈ ಹೋರಾಟ ಅಂತ ಸರ್? ನಾವು ಇವತ್ತು ಸ್ಪೀಕರ್ಗೆ ಮನವಿ ಮಾಡ್ತೀನಿ, ಅವಕಾಶ ಕೊಟ್ಟಿದ್ರೆ ಚರ್ಚೆ ಆಗತ್ತೆ. ಅವಕಾಶ ಅವರು ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ಧರಣ ಮುಂದೆ ಮಾಡ್ತೀವಿ. ನಮ್ಮ ರಾಜ್ಯಾಧ್ಯಕ್ಷ ಜೊತೆ, ವಿರೋಧಿ ಪಕ್ಷ ನಾಯಕ ಜೊತೆ ಚರ್ಚೆ ಮಾಡಿ ಕಂಟಿನ್ಯೂ ಮಾಡ್ತೀವಿ. ಇವತ್ತು ಸದನದಲ್ಲಿ ಕೂಡ ಇವತ್ತು ಕೂಡ ಚರ್ಚೆಗೆ ಅವಕಾಶ ಕೊಡದಿದ್ದರೆ ಏನು ಮಾಡ್ಬೋದು ಹೇಳ್ತಾ ಇದ್ದೀವಿ. ನಾವು ಇವತ್ತು ಕೂಡ ನಾವು ಮಾಡೋದಂದರೆ ಇವತ್ತು ಕೂಡ ನಾವು ಅವರ ಹತ್ರ ಧರಣ ಮಾಡ್ತೀವಿ. ನಾನು ಯಾವ ಕಾರಣಕ್ಕೆ ಬಿಡಲ್ಲ. ಈ 6 ಕೋಟಿ ಜನತಾ ಪ್ರಶ್ನೆ ಇದೆ. ಈ 6 ಕೋಟಿ ಜನತಾಗೆ ನಾ ಸಿಗಲೇಬೇಕು. ಈ ಜನತಾ ಹಣ ಅವ, ಬೇರೆ ಯಾರು ಹಣ ಇಲ್ಲ. ಜನತಾ ಹಣ ಅವ, ಜನತಾಗೆ ನ್ಯಾಯ ಸಿಗಲೇಬೇಕು. ನಾವು ಪ್ರಯತ್ನ ಮಾಡ್ತೀವಿ. ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ಹಗರಣಗಳಾಗಿದೆ ಅಂತ ಸಿದ್ದರಾಮಯ್ಯನವರು ಆರೋಪಿಸ್ತಿದ್ದಾರೆ. ಈ ಬಗ್ಗೆ ಏನಂತೀರಿ? ಏನೇನು? ಈ ಹಿಂದೆ BJP ಸರ್ಕಾರ ಇದ್ದಾಗಲೂ ಕೂಡ ಸಾಕಷ್ಟು ಹಗರಣಗಳಾಗಿವೆ. ಆವಾಗಲೂ ಕೂಡ ಅವಾಗಿನ ಒಂದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಿತ್ತು. ಬಟ್ ಇವಾಗ ಯಾಕೆ ನಾನು ರಾಜೀನಾಮೆ ಕೊಡಬೇಕು ಅಂತಿದ್ದಾರೆ? ಈ ಬಗ್ಗೆ ಏನಂತ? ಅವ್ರಿಗೆ ಇನ್ಕ್ವೈರಿ ಮಾಡಲಿ. ಅವರಿಗೆ ಸರ್ಕಾರ ಬಂದಿದೆ, ಇನ್ಕ್ವೈರಿ ಮಾಡಲಿ. ಯಾರು ಬೇಡ ಹೇಳ್ತಾ ಇದ್ದಾರೆ? ನಾನು ಹೇಳಿದ್ದೀನಿ, ಚರ್ಚೆ ಮಾಡಿ ಹೇಳಿದ್ದೀನಿ. ನೀನೇ ಬೈರತಿ ಸುರೇಶ್ ಹೇಳಿದ್ರು ನಮ್ಮ ಫೈಲ್ ಇದೆ, ತೋರಿಸಿಯಪ್ಪ. ಯಾಕೆ ತೋರಿಸ್ತಾ ಇಲ್ಲ? ಮಾಡಿ. ಸರ್ಕಾರ ಇದ್ದರೆ ಇನ್ಕ್ವೈರಿ ಮಾಡಿರಿ, ತಪ್ಪು ಇದ್ದರೆ ಒಳಗೆ ಹಾಕ್ರಿ. ಯಾರು ಬೇಡ ಹೇಳ್ತಾರೆ? ಬಿಂದಾಸ್ ಮಾಡಿರಿ, ತಮ್ಮ ರೈಟ್ಸ್ ಇದೆ, ಸರ್ಕಾರ ಇದೆ, ಮಾಡಿರಿ. ಯಾರು ಬೇಡ ಹೇಳ್ತಾರೆ? ಇದಿಷ್ಟು ಪ್ರಭು ಚವ್ಹಾಣ್ ಅವರ ಮಾತು. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.